ಗರಿ ಗರಿಯಾದ ಈರುಳ್ಳಿ ಪಕೋಡವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. 5ರಿಂದ 10ರಷ್ಟು ಈರುಳ್ಳಿಯನ್ನು ಹೆಚ್ಕೊಳ್ಳಿ. ಅದಾದಮೇಲೆ ಒಂದು 6ರಿಂದ 7ರಷ್ಟು ಹಸಿಮೆಣಸಿನ್ಕಾಯನ್ನು ಹೆಚ್ಕೊಳ್ಳಿ. ಒಂದು 1/4 kg ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಒಂದು 1/4 kg ಕಡಲೆ ಹಿಟ್ಟಿಗೆ ನಾನು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆ ಈರುಳ್ಳಿ ಮತ್ತು ಹೆಚ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯನ್ನು ಕಡಲೆ ಹಿಟ್ಟಿಗೆ ಸೇರಿಸಿದ್ದೀನಿ. ಸೇರಿಸಿ ಆದಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ, ಆಮೇಲೆ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಅಜ್ವೈನು. ಒಂದು ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಇದೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸಣ್ಣ ಉಪ್ಪು ಹಾಕಿದ್ದೀನಿ ನಾನಿಲ್ಲಿ. ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಅದಾದಮೇಲೆ 1/4 ಸ್ಪೂನಷ್ಟು ಸೋಡಾವನ್ನು ತೆಗೆದುಕೊಂಡಿದ್ದೀನಿ. ಆಮೇಲೆ ರವೆಯನ್ನು ಹಾಕಿದ್ರೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ ಅಂತೇಳಿ ರವೆಯನ್ನು ಸೇರಿಸಿದ್ದೀನಿ. ಅದಾದಮೇಲೆ ನೀರನ್ನು ಸೇರಿಸಿ ಅದಕ್ಕೆ ತಕ್ಕನಾಗೆ ಚೆನ್ನಾಗಿ ಕಲಸಿದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿದ ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಬೋಂಡವನ್ನು ಒಂದೊಂದನ್ನೇ ಆಗಿ ಪಕೋಡವನ್ನು ಬಿಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದರೆ ನೋಡಿ ಈ ಥರ ನೊರೆ ನೊರೆಯಾಗಿ ಬರುತ್ತೆ. ಕಾಯೋಕ್ಕಿಂತ ಮುಂಚೆನೇ ಬೋಂಡ ಹಾಕಿದ್ರೆ ಪಕೋಡ ಚೆನ್ನಾಗಿ ಬರಲ್ಲ. ಸೊ ಎಣ್ಣೆ ಚೆನ್ನಾಗಿ ಕಾದಿರೋದನ್ನು ನೋಡ್ಕೊಂಬಿಟ್ಟು ಪಕೋಡವನ್ನು ಹಾಕಬೇಕು. ನಾನು ಸ್ವಲ್ಪ ಚಿಕ್ಕದಾಗೆ ಹಾಕಿದ್ದೀನಿ. ಚಿಕ್ಕದಾಗಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗೇ ಪಕೋಡವನ್ನು ಹಾಕಿದ್ದೀನಿ. ನೀವು ನಿಮ್ಮ ಅಳತೆಗೆ ತಕ್ಕಂತೆ ನೀವು ಹಾಕ್ಕೋಬೋದು. ಅದಾದಮೇಲೆ ಹೀಗೆ ಒಂದು ಸಲ ತಿರುಗಿಸ್ಬೇಕು. ತಿರುಗಿಸಿ ಇಲ್ಲ ಅಂತಂದರೆ ಹಾಗೆ ಬಾಣಲಿಗೆ ಅಂಟ್ಕೊಂಡಿರುತ್ತೆ. ಅದನ್ನು ಕೈ ಆಡ್ತಾ ಇರಬೇಕು. ಸ್ವಲ್ಪ ಕೈ ಆಡ್ತಾ ಇದ್ದರೆ ಚೆನ್ನಾಗ್ತವೆ ಮತ್ತು ಎಲ್ಲ ಕಡೆಯೂ ಬೋಂಡ ಬೇಯೋದಕ್ಕೆ ಸರಿಯಾಗುತ್ತೆ. ಪಕೋಡ ಎಲ್ಲ ಕಡೆ ಬೆಂದಾದಮೇಲೆ ನೋಡಿ ಈ ಥರ ನಾನು ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಕಾಣಿಸ್ತಿದ್ಯಾ? ಕ್ರಿಸ್ಪಿಯಾಗಿದೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ ಇದು. ನೋಡಿ ಹೀಗೆ ಒಳಗಡೆ ಎಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಆಮೇಲೆ ಎಲ್ಲ ಬೆಂದಿರೋ ಥರ ನೋಡಿದೆ. ನೀವು ಬೇಕು ಅಂದರೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ.